ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕುಂಕುಮ ಇಟ್ಕೊಳ್ಳಿ. ಈ ಕಂಕಣ ಕಟ್ಕೊಳ್ಳಿ. ನಾವಿಬ್ರು ಧೈರ್ಯ ಮಾಡಿ ಹೋಗ್ತಿದ್ದೀವಿ, ಆದರೆ ಸುಜಾತ ಮನೆ ಒಳಗಡೆ ಕರೀತಾಳ, ಎಲ್ರ ಮುಂದೆ ಏನಾದರೂ ಗಲಾಟೆ ಮಾಡ್ತಾಳ ಅಂತ ನನ್ನ ಮನಸ್ಸಿಗೆ ಕಳವಳ ಆಗ್ತಿದೆ ರೀ. ಸುಜಾತ ಅಡ್ಡ ಬಂದ್ರು, ಗಲಾಟೆ ಮಾಡಿದ್ರು, ಹೊರಗಡೆ ಕಳಿಸೋ ಪ್ರಯತ್ನ ಮಾಡಿದ್ರು. ಚಿಕ್ಕ ಸೋದರ ಸೊಸೆನ ಖಂಡಿತ ಭೇಟಿಯಾಗೋಣ, ಹಳೇದ್ನೆಲ್ಲ ಹೇಳ್ಕೊಳ್ಳೋಣ. ಅವಳು ಯೋಚನೆ ಮಾಡೋ ವಿಧಾನ ಬೇರೆ ರೀತಿ ಇರ್ಬೋದಲ್ಲ. ಅವಳು ಅರ್ಥ ಮಾಡ್ಕೊಂಡ್ಲು ಅಂದ್ರೆ ಸ್ವಲ್ಪ ಸಮಯದ ನಂತರ ಸುಜಾತನೂ ಅರ್ಥ ಮಾಡ್ಕೋತಾಳೆ. ಏನಾಯ್ತಮ್ಮ? ನನಗೆ ಬಲಗಣ್ಣು ಹೊಡ್ಕೋತಿದ್ಯಮ್ಮ. ಹಾಗಾದ್ರೆ ಏನಾಗುತ್ತೆ? ಏನೋ ಕೆಟ್ಟದ್ ನಡೆಯೋಕ್ ಮುಂಚೆ ಆಗೋ ಸಂಕೇತ ಇದು. ಸೌಮ್ಯ, ಏನಮ್ಮ? ದಮಯಂತಿ ಆಂಟಿ ಇನ್ನೂ ಬಂದಿಲ್ಲ, ನೀನ್ ಹೋಗಿ ಕರ್ಕೊಂಡ್ ಬಾ. ಸರಿ ಅಮ್ಮ. ವೇದ, ನಿನ್ನೆ ದೇವಸ್ಥಾನದಲ್ಲಿ ಸುಜಾತ ಹೇಳಿದ್ದು ಈ ಕಾಲನಿನೇ. ಯಾರನ್ನಾದ್ರೂ ಕೇಳೋಣ? ಸರಿ ರೀ. ಇಲ್ಲೋಡು ಪುಟ್ಟಿ, ಪುಟ್ಟಿ, ಇಲ್ಲಿ ನೋಡಪ್ಪ, ಒಂದ್ ನಿಮಿಷ ಬಾ. ಇಲ್ಲಿ ಸುಜಾತನವ್ರ ಮನೆ ಎಲ್ಲಿದೆ ಅಂತ ಗೊತ್ತಾ? ಮನೆ ಕೆಲಸ ಮಾಡ್ತಾಳಲ್ಲ ಆ ಸುಜಾತನ ಸರ್? ಹೌದಪ್ಪ, ಅದೇ ಸರ್. ಓ, ಥ್ಯಾಂಕ್ಸ್ ಅಪ್ಪ. ಓಕೆ ಸರ್. ವೇದ, ಆ ಮನೆ ಅಂತೆ. ಸರಿ ರೀ, ನಡಿ ಹೋಗೋಣ. ಅಮ್ಮ, ನಿಮ್ಮ ತಂದೆ ತಾಯಿ ಹೆಸರಲ್ಲೂ ಪೂಜೆ ಮಾಡಿಸ್ಬೇಕು. ನಿಮ್ಮ ಅಪ್ಪ ಮತ್ತು ಅಮ್ಮನ ಹೆಸರು ಹೇಳಮ್ಮ. ಸುಭದ್ರಾ ತ್ರಿನಾಥ್ ರಾವ್. ನೀನು ನಿನ್ನ ಅಪ್ಪ ಅಮ್ಮ ಹೆಸರು ಹೇಳಪ್ಪ. ಹೇಳು ಶ್ರೀಕರ್.
ಯಾಕೆ ಯೋಚನೆ ಮಾಡ್ತಾ ಇದೀಯಾ? ಬೇಗ ಹೇಳಿ. ಅಕ್ಕ ಎಲ್ಲಿಗೆ? ಈಗ ಬರ್ತೀನಿ. ಹೇಳ್ರಿ. ಪ್ರಸಾದ್ ರಾವ್, ವೇದವತಿ. ಓಂ ರಮಾ ಸತ್ಯನಾರಾಯಣ ಸ್ವಾಮಿನೇ ನಮೋ ನಮಃ. ಶ್ರೀಮನ್ಮಹಾಗಣಾಧಿಪತಿಯೇ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ನಿಂತ್ಕೊಳ್ಳಿ. ನನ್ ಕಣ್ಣು ಹೊಡ್ಕೊಂಡಾಗ್ಲೇ ಬೆನ್ನಿಗ್ ಚೂರಿ ಹಾಕ್ತೋರ್ ಯಾರು ಬರ್ತಿದ್ದಾರೆ ಅಂತ ಸಂಕೇತ ಸಿಕ್ತು. ನನ್ ಮನೆಗ್ ಯಾಕೆ ಬಂದ್ರಿ? ನನ್ ಮನೆಗ್ ಯಾಕೆ ಬಂದ್ರಿ? ನನ್ ಮನೆಗ್ ಯಾಕೆ? ನಿನ್ನ ತಂಗಿ ಕೈಲಿ ವ್ರತ ಮಾಡಿಸ್ತಿದ್ಯಾ ಅಂತ ನಿನ್ನೆ ದೇವಸ್ಥಾನದಲ್ಲಿ ಕೇಳಿದ್ವಮ್ಮ. ಅದಕ್ಕೆ ನನ್ನ ಚಿಕ್ಕ ಸೋದರ ಸೊಸೆ ನೋಡಿ ಆಶೀರ್ವಾದ ಮಾಡೋಣ ಅಂತ ಬಂದಮ್ಮ. ನೀವು ಮಾಡೋ ಆಶೀರ್ವಾದಗಳು, ದೆವ್ವಗಳು ಆಡೋ ವೇದಗಳು ಎರಡು ಒಂದೇನೆ. ನನ್ ತಂಗಿ ದೊಡ್ಡ ಮನೆ ಸೊಸೆಯಾಗಿದ್ದಾಳಂತ ಹೇಳೋದಕ್ಕೆ ವ್ರತದ ಬಗ್ಗೆ ಹೇಳಿದ್ನೇ ಹೊರತು ಪರೋಕ್ಷವಾಗಿ ನಿಮ್ಮನ್ನ ಆಹ್ವಾನಿಸ್ಬೇಕಂತಲ್ಲ. ಕರೀದಿರೋ ಕಾರ್ಯಕ್ರಮಕ್ಕೆ ಬರ್ಬೇಡಿ, ಮರ್ಯಾದೆನ ಕಳ್ಕೊತೀರಾ. ಅಕ್ಷತೆ ಹಾಕಿ ಹೊರಟೋಗ್ತೀವಮ್ಮ. ನೀವು ಹಾಕೋ ಅಕ್ಷತೆ ನನ್ ತಂಗಿ ಸಂಸಾರದಲ್ಲಿ ಬೆಂಕಿ ಆಗತ್ತೆ. ಅದ್ರ ಅವಶ್ಯಕತೆ ಇಲ್ಲ. ಅವನಿ, ಏನಾಯ್ತು? ಅಕ್ಕ ಯಾರ ಜೊತೆನೋ ಮಾತಾಡೋದಕ್ಕೆ ಅಂತ ಹೋದವಳು ಇನ್ನೂ ಬಂದಿಲ್ಲ. ಅದನ್ನೇ ನೋಡ್ತಿದ್ದೆ. ಈ ಹೂವನ್ನು ತಗೊಳ್ಳಿ, 11 ಸಲ ಸ್ವಾಮಿ ಮೇಲೆ ಅರ್ಚನೆ ಮಾಡಿ. ಇನ್ ಒಂದ್ ಮಾತು ಆಡ್ದೆ ಹೊರಟು ಹೋಗಿ. ನಿನ್ ತಂಗಿ ಹೆಸರೇನಮ್ಮ? ದುರ್ಗಾ ಮಾತೆ, ದುರ್ಗಾ ಮಾತೆ, ದುರ್ಗಾ ಮಾತೆ. ಯಾವತ್ತೋ ಒಂದಿನ ನಿಮ್ ಮನೆ ಕಾಲಿಟ್ಟು ನಮ್ ಕುಟುಂಬನ ನಾಶ ಮಾಡಿರೋ ನಿನ್ನ ಮಹಿಷಾಸುರನ ವಧಿಸಿದ ಹಾಗೆ ವಧಿಸ್ತಾಳೆ. ಬಾಯ್ ಮುಚ್ಚೋ. ನನ್ನ ಗಂಡನ ಬಗ್ಗೆ ಇನ್ನೊಂದು ಮಾತು ತಪ್ಪಾಗಿ ಮಾತಾಡಿದ್ರು ನಾನು ಸಹಿಸಲ್ಲ. ದೊಡ್ಡಸ್ತಿಕೆನ ಪಕ್ಕಕ್ಕಿಟ್ಟು ನಿನ್ ಮನೆ ಬಾಗಿಲಿಗೆ ಬಂದ್ರೆ ನಾವು ಚಿಕ್ಕವರಾಗ್ಬಿಟ್ವಾ? ನಿನ್ನ ಸೇರಿಸ್ಕೋಬೇಕು ಅಂತ, ಒಂದಾಗ್ಬೇಕು ಅಂತ ಪ್ರಯತ್ನಿಸ್ತಿರೋ ಪ್ರತಿ ಸಲಾನೂ ಚಿಕ್ಕನ್ನಲ್ಲಿ ನಡೆದಿದ್ದನ್ನ ಹಿಡ್ಕೊಂಡು ಕೂಗಾಡ್ತಿದ್ಯಾ. ಸಂಬಂಧಗಳು ಮುರಿದೋಗುತ್ತೆ ಅನ್ನೋ ನೋವು ನಿನಗ್ ಮಾತ್ರನೇ ಇದ್ಯಾ? ನಮಗಿಲ್ವಾ? ಕನಿಷ್ಠ ನಿನ್ ತಂಗಿ ಹತ್ರ ಆದ್ರೂ ನಮ್ ನೋವನ್ನ ಹಂಚ್ಕೊಳ್ಳೋಣ ಅಂತ ಬಂದ್ವಿ. ಅವಳಾದ್ರೂ ಅರ್ಥ ಮಾಡ್ಕೋತಾಳೇನೋ. ನನ್ ಮಾತೆ ನನ್ ತಂಗಿ ಮಾತು. ಅಕ್ಷರ ವ್ಯತ್ಯಾಸನೂ ಇರಲ್ಲ. ಎಲ್ರಿಗೂ ನಿನ್ ಹಾಗೆ ದ್ವೇಷ ಇರೋದಿಲ್ಲ. ಸ್ವಂತದವ್ರ ಹತ್ರ ಹಠ ಇರುತ್ತೆ. ನಿಮ್ ವಿಷಯದಲ್ಲಿ ನನ್ ತಂಗಿ ಉತ್ತರ ಕೂಡ ನನ್ ಹಾಗೆ ಇರತ್ತೆ. ನಾನು ಒಳಗಡೆ ಹೋಗ್ಬೇಕು, ನೀವು ಹೊರಗಡೆ ಹೋಗಿ. ಇನ್ ಎಷ್ಟು ಕಾಲ ನಮ್ಮ ಹೀಗೆ? ನಾನ್ ಸಾಯೋವರೆಗೂ ಅಂತ ಹೇಳಿದ್ದೀನಲ್ವಾ? ಒಂದು ಸಲ ನಿನ್ ಮನೇಲಿ ಕಾಲಿಡೋ ಅವಕಾಶ ಮಾಡ್ಕೊಡಮ್ಮ. ಬೇಡ ಅನ್ಬೇಡ. ತಂಗಿ ಗಂಡನ್ ಪ್ರಾಣನ ಕಿತ್ಕೊಂಡೆ ಅಲ್ವಾ? ನನ್ನೂ ಕೂಡ ಸಾಯಿಸಿ ನನ್ ಶವನ ದಾಟ್ಕೊಂಡು ಹೋಗಿ ಕಾಲಿಡು. ಇಲ್ಲಿಂದ ಹೊರಡಿ.
ಸೀರೆ ತಗೊಂಡ್ ಬಂದಿದೀವಿ. ನಾನ್ ತಂದಿರೋ ಈ ಸೀರೆನಾದ್ರೂ ಈ ಕೈಯಾರ ಪಾಪಿಷ್ಟ ದುಡ್ಡಿಂದ ತಂದಿರೋದನ್ನ ನೀವೇ ತಗೊಂಡ್ ಹೋಗಿ. ಹೊರಡಿ. ಅಮ್ಮ, ಪೂಜೆ ಪೂರ್ತಿ ಆಯ್ತು. ಎಲ್ಲರೂ ಅಕ್ಷತೆ ತಗೊಳ್ಳಿ. ಅಮ್ಮ, ಇಬ್ರಿಗೂ ಆಶೀರ್ವಾದ ಮಾಡಿ. ಪೂಜೆ ಆಯ್ತು, ಅಕ್ಷತೆ ತಗೊಳ್ಳಿ. ಆಗ್ಲಿ ಪುರೋಹಿತ್ರೆ, ಬಾಮ್ಮ. ನಿಂತ್ಕೊಳ್ಳಿ. ಪೂಜೆಗೆ ಬಂದಿದ್ದೀರಾ? ಹೌದ್ರಿ. ಇವಾಗ ಮುಗೀತು. ಅಕ್ಷತೆ ತಗೊಂಡು ದಂಪತಿಗೆ ಆಶೀರ್ವಾದ ಮಾಡಿ. ಹೇಗ್ರಿ? ಅಕ್ಷತೆಗಳು ಕೈಗೆ ಬಂತು ಅಂದ್ರೆ ಆಶೀರ್ವಾದ ಮಾಡೋ ಅವಕಾಶ ಸಿಕ್ತು ಅಂತಾನೆ. ನಡಿ ನೋಡೋಣ. ಆ ಕಡೆ ಹೋಗೋಣ ಬಾ. ನನ್ನ ತಂಗಿ ಮಕ್ಕಳನ್ನ ಹತ್ರಕ್ಕೆ ಕರ್ಕೊಳ್ಳೋಣ, ನಮ್ಮೊಳಗೆ ಸೇರಿಸ್ಕೊಳ್ಳೋಣ ಅಂತ ಎಷ್ಟು ಆಸೆಗಳು ಇಟ್ಕೊಂಡು ಬಂದೆ. ಆ ಅದೃಷ್ಟ ನನಗಿಲ್ಲ ಅನ್ಸುತ್ತೆ. ಅವರು ಹೊರಗಡೆ ಹೋದಾಗಿಂದ ಸಿಂಗಲ್ ಎಕ್ಸ್ಪ್ರೆಷನ್ ಅಲ್ಲೇ ಕುತ್ಕೊಂಡಿದ್ದೀರಾ. ಮೊದಲು ಆ ಮೂಡಿಂದ ಹೊರಗಡೆ ಬನ್ನಿ. ನಿನ್ನ ಕಾಡ್ನಲ್ಲಿ ಬಿಟ್ರು ಮರುಭೂಮಿಲಿ ಬಿಟ್ರು ಶೇರ್ ಮಾರ್ಕೆಟ್ ಮಾಡ್ಕೊಂಡು ಬದುಕ್ ಬಿಡ್ತೀಯ ಬಾಮೈದ. ನಮ್ಮ ಪರಿಸ್ಥಿತಿ ಅದಲ್ವಲ್ಲ, ಸಿಂಗಲ್ ಅಜೆಂಡಾ. ನಾವಾದ್ರೂ ಏನ್ ಮಾಡಕ್ಕಾಗತ್ತೆ? ಹೋಗಿರೋರಿಂದ ಡಿಟೆಕ್ಟಿವ್ ಆಗಿ ಹೋಗಕ್ಕಾಗಲ್ಲ ಅಲ್ವಾ? ನನಗೆ ಯಾಕೋ ಅತ್ತೆ ಮಾವನ್ ಮೇಲೂ ಕೂಡ ಅನುಮಾನ ಬರ್ತಿದೆ. ಅಂದ್ರೆ ಏನರ್ಥ? ನಮಗ್ ಗೊತ್ತಿಲ್ದೇನೆ ಎಲ್ರೂ ಸೇರಿ ಯಾವ್ದಾದ್ರೂ ಕತೆ ನಡೆಸ್ತಿದ್ದಾರೆ ಅಂತನಾ? ಹಾಗೆ ಅನ್ನಿಸ್ತಿದೆ ಕಣೋ. ಹೇ ಸುಮ್ನೆ ಇರಿ. ಅನುಮಾನಕ್ಕೂ ಒಂದು ಮಿತಿ ಇರಬೇಕು. ಅಮ್ಮ ಅಪ್ಪನ್ಗೆ ನಮ್ಮ ಹತ್ರನೇ ರಹಸ್ಯ ಮುಚ್ಚಿಡೋ ಅಗತ್ಯ ಏನಿದೆ ಹೇಳು? ಏನಾದ್ರೂ ಇದ್ರೆ ಮುಖದ ಮೇಲೆ ಹೇಳ್ತಾರೆ. ಅಮ್ಮಮ್ಮ ತಾತ ಬಂದ್ಮೇಲೆ ಸ್ಟ್ರಾಂಗ್ ಆಗಿ ಕೇಳೋಣ ಮಾವ.
ಹೌದು ಬಾಮಾಯ್ದ. ಕಾವ್ಯ ಹೇಳಿದಾಗ ನಾನೇ ಎದುರುಗಡೆ ನಿಂತು ಕೇಳ್ತೀನಿ. ರಹಸ್ಯಗಳಿದ್ರೆ ಬಯಲಾಗೋಗುತ್ತೆ. ಹಾ, ಅಮ್ಮ ದೊಡ್ಡದಾಗಿ ಕಣ್ಬಿಟ್ಟು ನೋಡಿದ್ಲು ಅಂದ್ರೆ ಅಷ್ಟು ದೂರ ಓಡೋಗ್ತೀಯಾ? ನೀನು ಕೇಳ್ತೀಯಾ? ಒಳ್ಳೆ ಜೋಕ್ ಮಾಡ್ತೀಯ ಭಾವ ನೀನು. ನೀನು ಅಷ್ಟು ಸ್ಟ್ರಾಂಗ್ ಇದ್ದಿದ್ರೆ ಅತ್ತೆ ಮನೇಲಿ ಯಾಕಿರ್ತಿದ್ದೆ? ಹಾ, ಯಾವಾಗ ನೋಡಿದ್ರು ನನ್ ಗಂಡನ್ಗೆ ಅದೇ ಮಾತಂತ್ಯಾ? ಆಹಾ, ಅಂದ್ರೆ ಭಾವನ್ಗೂ ನನಗೂ ಮಧ್ಯೆ ಇರೋ ಫನ್ ಅಕ್ಕ ಅದು. ನೀನೇನ್ ಫೀಲ್ ಆಗ್ಬೇಡ. ಆಕ್ಚುಲ್ ವಿಷಯನ ಮಾತಾಡೋದ್ ಬಿಟ್ಟು ಏನೇನೋ ಯಾಕೆ ಮಾತಾಡ್ತಿದ್ದೀರಾ? ಸರಿ ಬಿಡು, ಅಷ್ಟಕ್ಕೂ ನಿನ್ ಥಾಟ್ ಏನು ಅಂತ ಹೇಳು. ಅತ್ತೆ ಮಾವ ಮನೆಗ್ ಬರ್ತಿದ್ದ ಹಾಗೆ ಗಟ್ಟಿಯಾಗಿ ನಾನೇ ಕೇಳ್ತೀನಿ. ಕೇಳಲೇಬೇಕು. ಕೇಳಲೇಬೇಕು. ಕೇಳೇ ಬಿಡೋಣ. ಚೆನ್ನಾಗಿ ಓದ್ಕೋತಿದೀಯಾ? ಓದ್ಕೋತಿದ್ದೀನಿ ಚಿಕ್ಕಪ್ಪ. ವೆರಿ ಗುಡ್. ಸತ್ಯಕ್ಕೆ ಅತ್ತೆ ಮನೆ ಕಡೆಯಿಂದ ಈ ಬಟ್ಟೆನ ಬಿಟ್ರೆ ಇನ್ನೇನು ಕೊಡಕ್ಕಾಗ್ತಿಲ್ಲ. ಏನು ಅನ್ಕೋಬೇಡ. ಇದೆಲ್ಲ ಕಾಸ್ಟ್ಲಿದೇನಲ್ಲ, ದಯವಿಟ್ಟು. ಬೆಲೆ ದುಡ್ಗಿಂತ ನಿಮ್ ಪ್ರೀತಿಲಿದೆ ರೀ, ಅದ್ ಸಾಕು ನಮ್ಗೆ. ಆಶೀರ್ವಾದ ಮಾಡಕ್ಕ. ಅಯ್ಯೋ, ನೀನು ನನ್ ಕಾಲು ಮುಟ್ಟೋದಂದ್ರೇನು? ಪರವಾಗಿಲ್ಲ ಅಕ್ಕ, ಆಶೀರ್ವಾದ ಮಾಡು. ಭಾವನೂ ಬದಲಾಗಿದ್ರೆ ಇಂಥ ಸಮಯದಲ್ಲಿ ನಮ್ ಜೊತೆಗಿರ್ತಿದ್ರು, ಇನ್ನೂ ಸಂತೋಷ ಆಗ್ತಿತ್ತು. ನನ್ ಪ್ರಾಣ ಇರೋವರೆಗೂ ನಿನ್ ಭಾವ ಬದ್ಲಾಕೋದನ್ನ ನಾನ್ ನೋಡ್ತೀನೋ ಇಲ್ವೋ. ಆ ಆಸೆ ನಂಬಿಕೆ ಯಾವತ್ತೂ ಹೋಗಿದೆ. ಇಲ್ಲ ಅಕ್ಕ, ಆ ಆಸೆಗಳು ಚಿಗುರೋ ದಿನಗಳು ಮತ್ತೆ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಇನ್ನಾವ್ ಹೊರಡ್ತೀವಿ. ಬಂದು ತುಂಬಾ ಹೊತ್ತಾಯ್ತಲ್ವಾ? ಸರಿ ಸರಿ, ಹೊರಡಿ. ಏನಾಯ್ತು? ಆಗ್ಲೇ ಪೂಜೆಯಿಂದ ಎದ್ದು ಬಂದು ಹೊರಗಡೆ ಯಾರ ಹತ್ರನೋ ತುಂಬಾ ಹೊತ್ತು ಮಾತಾಡ್ದೆ. ಯಾರು ಬಂದಿದ್ರು ಅಕ್ಕ? ಹೇಳು ಅಕ್ಕ. ನಾನು ಒಳಗಡೆ ಹೋಗ್ಬೇಕು, ನೀವು ಹೊರಗಡೆ ಹೋಗಿ. ಯಾರಂದ್ರೆ ಯಾರೋ ಹೊರಗಡೆಯವರು. ಅವನಿ, ನೀವು ಬರ್ಬೇಕಾಗಿರೋ ಜಾಗ, ನಿಮ್ಗೆ ಬೇಕಾಗಿರೋ ಜಾಗ ಇದು ಅಲ್ಲ ಅಂತ ಹೇಳಿ ಕಳಿಸ್ದೆ. ಅಂದ್ರೆ ರಾಂಗ್ ಅಡ್ರೆಸ್ಸಿಗೆ ಬಂದಿದ್ದಾರೆ ಅನ್ಸುತ್ತೆ. ಹೌದ್ ಶ್ರೀಕರ್, ಅಷ್ಟೇ. ಕೆಲವರಂತೂ ನಾವ್ ಎಷ್ಟೇ ಹೇಳಿದ್ರು ಕೇಳಿಸ್ಕೊಳ್ದೆ ನಾವು ಬೈದು ಉಗುತ್ ಕಳಿಸಿದ್ರು ಕೊನೆಗದನ್ನ ಒರೆಸ್ಕೊಂಡು ಹೋಗ್ತಾರೆ ಹೊರತು ತೊಂದ್ರೆ ಕೊಡಬಾರ್ದು ಅನ್ನೋ ಜ್ಞಾನ ಸ್ವಲ್ಪನೂ ಇರೋದಿಲ್ಲ. ಅವರು ಇನ್ನೊಂದ್ಸರಿ ನನ್ ಮನೆಗ್ ಬಂದ್ರು ಅಂದ್ರೆ ನನ್ ಮನೆ ಮುಂದೆನೆ ಮರ್ಯಾದೆ ತೆಗೆದು ಹೂತ್ ಹಾಕ್ತೀನಿ. ಇವಾಗ ಅವ್ರ ಬಗ್ಗೆ ಯಾಕೆ, ನೀವು ಹೊರಡಿ. ಬಾಯ್ ಚಿಕ್ಕಪ್ಪ. ಬಾಯ್. ಬಾಯ್ ಚಿಕ್ಕಮ್ಮ. ಬಾಯ್. ಬಾಯ್ ಅಕ್ಕ. ಬಾಯ್.